ನಿಮ್ಮಪ್ಪ ಮದುವೆ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಮಾರ್ಚ್ 8ನೇ ತಾರೀಕು. ಮಾರ್ಚ್ 8. ದಯವಿಟ್ಟು ತಾವು ಬರಬೇಕು, ತಪ್ಪಿಸೋ ಹಾಗಿಲ್ಲ. ದೊಡ್ಡಪ್ಪ, ನನ್ನ ಹತ್ರ ಹೇಳ್ಕೊ, ಆದರೆ ನಿನ್ನ ಅಪ್ಪನ ಹತ್ರ ಹೇಳ್ಕೊಳಕ್ಕಾಗತ್ತಾ? ನಾನು ಹೇಳ್ತೀನಿ. ಹೇಳ್ತೀಯ? ಏನಂತ? ಈ ಮದುವೆ ಆಗಲ್ಲ ಅಂತ ಹೇಳ್ತೀಯ? ಅಷ್ಟು ಮೀಟ್ಲು ಇದೆಯಾ ನಿನಗೆ? ಈಗೇನೋ ಉತ್ಸಾಹದಲ್ಲಿ, ಉದ್ವೇಗದಲ್ಲಿ ನಾನು ಈ ಮದುವೆ ಆಗಲ್ಲ ಅಂತ ಹೇಳಿಬಿಡ್ಬೋದು. ಆದರೆ ಇದೇ ಮಾತನ್ನ ನಿನ್ನ ಅಪ್ಪನ ಮುಂದೆ ಹೇಳಿದ್ರೆ ಬೀಸೋ ಗಾಳಿ ನಿಂತು ಹೋಗುತ್ತೆ, ಸುನಾಮಿ ಅಲೆ ಅಪ್ಪಳಿಸುತ್ತೆ, ಭೂಕಂಪ ಆಗತ್ತೆ, ನಿಂತ ನೆಲ ಕುಸಿಯುತ್ತೆ. ಏನಾಗುತ್ತೋ ಆಗಲಿ, ನಾನು ಹೇಳಿಬಿಡ್ತೀನಿ. ಹಾ, ಹೇಳಿಬಿಡ್ತೀಯ? ನಾನು ನಿನ್ನ ಧೈರ್ಯ ನೋಡೇ ಬಿಡ್ತೀನಿ. ಹೇಳಿಬಿಡು, ಎಲ್ಲ ನನ್ನ ಮುಂದೆ ಅಷ್ಟೇ. ಬೇಕಿತ್ತ ನಿಮ್ಗಿದೆಲ್ಲ? ನಾನೇನು ಮಾಡಿದೆ? ನೀನ ಕುಸ್ಲಾಯಿಸಿ ಕಳಿಸಿದ್ರಲ್ಲ, ಅವನು ಅಪ್ಪನ ಹತ್ರ ಹೋಗಿ ಮದುವೆ ಬೇಡ ಅಂತಾನೆ. ಗಲಾಟೆ ಆಗುತ್ತೆ. ನಿಮ್ಮ ತಮ್ಮ ಆಕಾಶ ಭೂಮಿ ಒಂದು ಮಾಡ್ತಾರೆ. ಎಲ್ಲ ನೀವೇ ಹೇಳ್ಕೊಟ್ಟು ಮಾಡ್ಸಿರೋದು ಅಂತ ನಿಮ್ಮೇಲೆ ಬರುತ್ತೆ. ಹೀಗೆ ಮಾಡ್ಕೊಂಡಿರೋದು ಸಾಲದ? ಇನ್ನೂ ಬುದ್ಧಿ ಬರಲಿಲ್ವಾ ನಿಮಗೆ? ಭಾರ್ಗವಿ, ನಮ್ಮ ದೇವ್ರ ಗೊತ್ತು ನಮಗೆ ಗೊತ್ತಿಲ್ವಾ? ಸುಮ್ಮನೆ ನಮ್ಮ ಮುಂದೆ ಹಾರಾಡ್ತಾನಷ್ಟೇ. ಅಲ್ಲಿ ಅಪ್ಪನ ಮುಂದೆ ಹೋಗಿ ಗಚ್ಚಿಪ್ಪು. ನಿನಗೆ ಬುದ್ಧಿ ಇಲ್ಲ. ಯಾಕಮ್ಮ ಬರೋಕೆ ಹೋದೆ? ನೀನು ಬರೋಂಥ ಜಾಗನ ನೋಡಿ ಹೆಂಗಿದೆ, ಒಳ್ಳೆ. ಏನಪ್ಪ ಇಂಥ ಜಾಗಕ್ಕೆ ಸಿಎಂ ಬರ್ತಾರ? ಯಾರು ಹೇಳಿದ್ದು? ಇಷ್ಟೊತ್ತಲ್ಲಿ ಸಿಎಂ ಇಲ್ಲಿಗೆ ಯಾಕೆ ಬರ್ತಾರೆ? ನೋಡಮ್ಮ, ಇಂಥ ಪ್ರಶ್ನೆ ಎಲ್ಲ ಕೇಳೋಕ್ಕೆ ಅಧಿಕಾರ ನಮಗಿಲ್ಲ. ಸಿಎಂ ಬರ್ತಾರೆ, ಡ್ಯೂಟಿ ಮಾಡಬೇಕು ಅಂದರೆ ಡ್ಯೂಟಿ ಮಾಡೋದಷ್ಟೇ ನಮ್ಮ ಕೆಲಸ. ಆದ್ರೂ ಒಂದು ಲಾಜಿಕ್ ಬೇಡವಾ ಅಪ್ಪ? ಯಾರು ಹೇಳಿದ್ದು ನಿಂಗೆ ಇಲ್ಲಿ ಬಂದು ಕಾಯೋದಕ್ಕೆ? ಅವ್ರಿಗೇನು ತಲೆ ಕೆಟ್ಟಿದ್ಯಾ? ನಮ್ಗೆ ಗೊತ್ತು ಯಾರ ಕೆಲಸ ಇದು ಅಂತ. ಅಪ್ಪ, ಒಂದಲ್ಲ ಒಂದಿನ ನೀನು ಅವ್ರಿಗೆ ಪಾಠ ಕಲಿಸ್ಲೇಬೇಕು. ಅವ್ರ ಎದುರಿಗೆ ಅವ್ರಿಗಿಂತ ಎತ್ತರಕ್ಕೆ ನಿಂತು ನೀನು ಮಾತಾಡೋ ಹಾಗೆ ಆಗಲೇಬೇಕು. ಅಂತ ಕಾಲ ಬಂದಾಗ ನೋಡ್ಕೊಳ್ಳೋಣಮ್ಮ. ನೀನು ಫಸ್ಟ್ ಮನೆಗೆ ಹೋಗು. ನಿನ್ನಂಥವ್ರೆಲ್ಲ ಬರೋ ಜಾಗ ಅಲ್ಲ ಇದು. ಹೇಳಿಲ್ಲ ನಾನು? ಅದೇನು ತಂದಿದೆ ಕೊಡು, ನಾನು ತಿನ್ಕೋತೀನಿ. ಪರವಾಗಿಲ್ಲಪ್ಪ, ನೀನಿರ್ಬೇಕಾದ್ರೆ ನಾನು ಯಾಕೆ ಹೆದರ್ಕೋಬೇಕು? ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ದೀನಿ, ನಾನೇ ತಿನ್ನಿಸ್ತೀನಿ. ನೋಡುವ, ನೀನು ತುಂಬ ಹೊತ್ತು ಇಲ್ಲಿರೋದು ಒಳ್ಳೇದು. ನಾನು ಮಾತು ಕೇಳು.
ಆಟಾಡ್ತಿದ್ದೀರಾ? ಇಲ್ಲ ಸರ್, ಬೇಡ ಬೇಡ ಅಂದರು. ಮಗಳು ಊಟ ತಂದೇಳೆ ಸರ್. ಊಟನಾ? ನಿನಗೆ ಅಡುಗೆ ಮಾಡೋಕ್ಕೂ ಬರುತ್ತಾ? ಪರವಾಗಿಲ್ವೇ? ಈ ಕಾಲದ ಹುಡುಗರಿಗೆ ಅಡುಗೆನೇ ಬರೋದಿಲ್ಲ ಅಂದ್ಕೊಂಡಿದ್ದೆ. ವೆರಿ ಗುಡ್, ಕೊಡಲೇ. ಸಖತ್ತಾಗಿ ಮಾಡಿದ್ದೀನಿ. ಇಂಥರ ಫ್ರೆಶ್ ಆಗಿದೆ ಸರ್, ಯಾಕಯ್ಯ ಯಾಕೆ ಸಿಟ್ ಮಾಡ್ಕೋತೀಯ? ಉಪ್ಪಿಟ್ಟು ಚೆನ್ನಾಗಿದೆ ಅಂತ ಹೇಳಿದೆ, ತಪ್ಪೇನೆಯಾ? ತಪ್ಪಾದ್ರೆ ಹೇಳು. ನಪ್ಪಮ್ಮ, ಸೂಪರಾಗಿ ಮಾಡಿದ್ಯಾ. ನಾನು ನಿನ್ನ ಕೈ ರುಚಿನೇ ತಿನ್ನಬೇಕು ಅನ್ನಿಸ್ತೀನಿ. ವೆಂಕಟಪ್ಪ, ಇನ್ಮೇಲೆ ಸ್ಟೇಷನ್ಗೆ ಇವ್ರು ಮಾಡಿದ ಅಡುಗೆನೇ ತೊಗೊಂಬ. ತಪ್ಪ, ನಿನ್ನ ಡ್ಯೂಟಿ ಮುಗೀತು, ನಡಿ ಮನೆ ಕಡೆಗೆ. CM ಬಂದಿದ್ದು ಆಯಿತು, ನೋಡಿದ್ದು ಆಯಿತು. ಥ್ಯಾಂಕ್ಸ್. ಟೇಸ್ಟಿ ಟೇಸ್ಟಿ ಉಪ್ಪಿಟ್ಟು. ನಿನ್ನ ಮದುವೆ ಗೊತ್ತು ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮಪ್ಪ. ಮಾರ್ಚ್ 8 ಭಾನುವಾರ ತಾನೇ ದೊಡ್ಡಪ್ಪ ಹೇಳಿದ್ರು. ಅದ್ಯಾಕೋ ಮುಖನ್ ಗಂಟು ಹಾಕೊಂಡು ಹೇಳ್ತೀಯ? ಅದನ್ನೇ ನಗ್ನಗ್ತಾ ಹೇಳಿದ್ರೆ ಆಗೋದಿಲ್ವಾ? ಅಂತೂ ನನ್ನ ಮಗ ಯಜಮಾನ ಆಗೋ ಕಾಲ ಬಂತು. ನಾನು ಇಂದಿನಿಂದ ಮೊದಲಿನ ಹಾಗೆ ಮಾತಾಡ್ಸೋ ಹಾಗಿಲ್ಲ, ನೆತ್ತಿ ಮೇಲೆ ಮೊಟ್ಕೋ ಹಾಗೇ ಇಲ್ಲ. ಯಾಕೆ ಹೇಳು? ನಿನ್ನ ಆಳೋಳು ಬರ್ತಾ ಇದ್ದಾಳೆ, ಆಮೇಲೆ ಅತ್ತೆ ನನ್ನ ಗಂಡ ನೀವು ಹೇಗೆಲ್ಲ ಅನ್ಬೇಡಿ ಅಂತ ಅಂತಾಳ ಇಲ್ವಾ? ಮಗನೇ, ನಾನ್ ನಿನ್ಗೆ ಹೀಗೆಲ್ಲ ಹೇಳಿದಾಗ ನೀನ್ ನನಗೆ ಹೇಳ್ಬೇಕು, ಅಮ್ಮ ಮದುವೆ ಆದ್ಮೇಲೂ ನಾನ್ ನಿನ್ನ ಮಗನೇ, ಊರಿಗೆ ಅರಸ ಆದ್ರೂ ಕೂಡ ತಾಯಿಗೆ ಮಗನೇ ಅಂತ ಹೇಳ್ಬೇಕು. ನೋಡು, ನೀನು ಲಾಯರು, ಹೀಗೆಲ್ಲ ಸುಮ್ಮನೆ ಇರಬಾರ್ದು. ನನ್ನ ಮಾತಿಗೆ ನೀನು ಪಟ್ ಹಾಕ್ತಾನೆ ಇರ್ಬೇಕು. ಮನ್ಸಲ್ಲಿ ಬೇರೆ ಏನೋ ಯೋಚನೆ ಇದ್ದಾಗಿದೆ. ಲಾಯರ್ ಬಾಯಿ ಮುಚ್ಕೊಂಡಿದ್ರೆ ಕೇಸ್ ಗೆಲ್ಲೋದಕ್ಕಾಗಲ್ವೋ? ಅಶ್ವಿನಿ ನಿನ್ನ ಹತ್ರ ಏನಾದ್ರೂ ಅಂದ್ಲೇನೋ? ಇಲ್ವಲ್ಲ, ಏನನ್ಬೇಕಿತ್ತು? ನಿನ್ನ ಹತ್ರ ಏನಾದ್ರೂ ಹೇಳ್ಕೊಂಡ್ಲಾ ಅಂತ. ಅವ್ಳ ಮನ್ಸಲ್ಲಿರೋದು ನಿನ್ ಜೊತೆ ತಾನೇ ಹಂಚ್ಕೊಳ್ಳೋದು. ನನಗೇನು ಹೇಳಿಲ್ಲ. ಏನಾದರೂ ಕೇಳಲ್ಲ? ಬೇಡ, ಸುಮ್ಮನೆ ಕೇಳಿದೆ. ನೀನು ಆಫೀಸ್ ಬಟ್ಟೆನ ಇಸ್ತ್ರಿ ಮಾಡಿ ತಗೊಂಡು ಬಂದಿದ್ದೆ, ಮೇಲ್ ರೂಮಲ್ಲಿ ಇಟ್ಟಿದ್ದಕ್ಕೆ. ಅಮ್ಮ, ಬೇರೆಯವ್ರ ಬಗ್ಗೆ ನೀನು ನನ್ನ ಹತ್ರ ವಿಚಾರಿಸ್ತೀಯ? ಅಪ್ಪ, ನೀ ರೋಬೋಟ್ ಮಗನ ಬಗ್ಗೆ ಏನು ಅನ್ಸುತ್ತೆ ನಿನಗೆ? ನನ್ನ ಬಗ್ಗೆ ನೀನು ಬೇರೆಯವ್ರ ಹತ್ರ ವಿಚಾರಿಸ್ತೀಯ? ಮನುಷ್ಯತ್ವನೇ ಇಲ್ವಾ ಅವ್ರಿಗೆ? ಹೋಗಿ ಹೋಗಿ ಆ ಕೊಂಪೆ ಕಳ್ಸಿದಾರಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ನಾನು ಹೋಗಲ್ಲ ಅಂತ ಹೇಳ್ಬೇಕಿತ್ತಪ್ಪ ನೀನು. ಅಯ್ಯೋ, ಅವರು ಸೀನಿಯರ್ ಆಫೀಸರ್ಗಳಮ್ಮ, ಹಂಗೆಲ್ಲ ಎದುರು ಹತ್ರ ಮಾತಾಡಂಗಿಲ್ಲ. ಅವ್ರು ಏನು ಹೇಳಿದ್ರು ನಾವು ಮಾಡಲೇಬೇಕು. ಹೋಗಪ್ಪ, ನಂಗೆ ಯಾಕೋ ತುಂಬಾ ಸಿಟ್ಟು ಬರ್ತಾ ಇದೆ. ಅಲ್ಲ, ಅವ್ರು ಯಾಕೆ ಹಂಗ ಆಡ್ತಾರೆ? ನೀನೇನು ಅನ್ಯಾಯ ಮಾಡಿದ್ಯಾ ಅಂತ? ಏನೂ ಅನ್ಯಾಯ ಮಾಡಿಲ್ಲ. ಇಲ್ಲಿ ಏನೂ ಅನ್ಯಾಯ ಮಾಡಬೇಕಾಗೂ ಇಲ್ಲ. ನಾವು ಬೇರೆಯವ್ರಿಗೆ ಒಳ್ಳೇದಾಗಕ್ಕೆ ಹೋದ್ರೆ ಸಾಕು, ಕೆಲವ್ರಿಗೆ ಹೊಟ್ಟೆಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ನಾನು ಇನ್ಸ್ಪೆಕ್ಟರ್ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಕೆಲವ್ರಿಗೆ ಹೊಟ್ಟೆ ಕಿಚ್ಚು. ಮಾಡ್ಕೊಳ್ಳಿ, ಒಂದಲ್ಲ ಒಂದಿನ ನೀನು ಆ ಸ್ಥಾನಕ್ಕೆ ಏರ್ತೀಯಲ್ಲ, ಆಗ ಉತ್ತರ ಕೊಡ್ತೀಯಂತೆ. ಅಪ್ಪ,
ನೀನು ಬೇಜಾರು ಮಾಡ್ಕೋಬೇಡ, ಧೈರ್ಯವಾಗಿರು. ಎಲ್ಲ ತುಂಬ ತಲೆನೋಯ್ತಾ ಇದೆ, ಮಲಗಿ ಸಾಕು. ಇರು, ನೀರು ಕುಡಿ. ಓಕೆ, ಗುಡ್ ನೈಟ್. ಗುಡ್ ನೈಟ್ ಅಪ್ಪ. ಯಾರ್ದಮ್ಮ ಫೋನ್ ಇಷ್ಟೊತ್ತಿನಲ್ಲಿ? ಯಾರೂ ಗೊತ್ತಿಲ್ಲಪ್ಪ, ರಾಂಗ್ ನಂಬರ್ ಇರಬೇಕು, ಕಟ್ಟಾಯಿತು. ಮಲ್ಕೊಳ್ಳಮ್ಮ, ಹೊತ್ತಾಯ್ತು. ಹಾಂ ಅಪ್ಪ. ನಾಳೆ ಮತ್ತೆ ಬೆಳಕಾಗುತ್ತದೆ, ಮತ್ತೆ ಸೂರ್ಯ ಮೂಡ್ತಾನೆ. ತನ್ನದೇ ಸಾಮ್ರಾಜ್ಯವೆಂದು ಮೆರೆಯುತ್ತಿದ್ದ ಕತ್ತಲೆಗೆ ಬೆಳಕಿನ ರಾಜ್ಯದಲ್ಲಿ ಜಾಗವಿಲ್ಲ. ಬೆಳಕಿಗಾಗಿ ಕಾಯೋಣ. ಗುಡ್ ನೈಟ್. ಟೇಕ್ ಕೇರ್. ಸುಸ್ತಾಗಿದೆಯೇನೋ? ಇಲ್ಲಪ್ಪ, ಬ್ರೀದಿಂಗ್ ಎಕ್ಸಸೈಸ್ ಮಾಡು. ಉಸಿರು ತೆಗಿಯೋದು ಬಿಡೋದು ಬೇರೆ ಯಾರು ಕೇಳಿಸ್ಬಾರ್ದು. ನಾನು ನೋಡು ಅಷ್ಟೊಂದು ಜಾಗಿಂಗ್ ಮಾಡಿ ಇನ್ನೂ ಸರಾಗವಾಗಿ ಉಸಿರಾಡ್ತಾ ಇದ್ದೀನಿ. ಸರಿಯಪ್ಪ, ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್. ಏನಂತಾಳೆ ಸಿಂಧು? ಅಪ್ಪ, ಅದು ಸಿಂಧು ಹತ್ರ ನೀನು ಮಾತಾಡ್ತಿರ್ತೀಯಲ್ಲ, ನಂಗೆ ಗೊತ್ತು. ಸಿಂಧುನೇ ಹೇಳಿದ್ಲು. ತಪ್ಪೇನಿಲ್ಲ ಕಣು. ಸಿಂಧು ನೀನು ಮದುವೆ ಆಗೋ ಹುಡುಗಿ, ನಿಮ್ಮಿಬ್ಬರ ಮಧ್ಯೆ ಅನ್ಯೋನ್ಯತೆ ಬೆಳಿಬೇಕು, ನೀವಿಬ್ಬರು ಮಾತಾಡ್ತಿರ್ಬೇಕು. ಸಾಧ್ಯ ಆದರೆ ಹೊರಗಡೆ ಕರ್ಕೊಂಡು ಹೋಗು. ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ನಾನು ಶಿಸ್ತಿನ ಮನುಷ್ಯ ಹೌದು, ಆದರೆ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ದಿರೋ ಗುಡ್ಡ ವ್ಯಕ್ತಿ ಅಲ್ಲ. ಈ ಕಾಲದ ಮಕ್ಕಳು ಏನೇನು ಆಸೆ ಪಡ್ತಾರಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಹೊಸ ಆಸೆ, ಹೊಸ ಕನಸು ಕೊಟ್ಟು ಕಾಲ ಆಯಿತು. ನಾನು ಆಗಾಗ ಸಿನಿಮಾಗಳಲ್ಲಿ, ಟಿವಿಗಳಲ್ಲಿ ನೋಡ್ತಾ ಇರ್ತೀನಿ. ಹಕ್ಕಿ ಥರ ಹಾರಾಡಬೇಕು ಅನ್ನೋ ಆಸೆ ಅವಳಿಗೂ ಇರುತ್ತೆ, ನಿನಗೂ ಇರುತ್ತೆ. ನಾನು ಅದಕ್ಕೆ ಅಡ್ಡಿ ಮಾಡಲ್ಲ. ಇವನ ಹಾರಾಟ ಏನಿದ್ರು ನಮ್ಮ ಮುಂದೆ ಅಷ್ಟೇ. ಅಪ್ಪನ ಮುಂದೆ ಹೋಗಿ ನಿಂತ್ನೋ ಗಪ್ಪು ಚಿಪ್ಪು. ಪರ್ಮಿಷನ್ ಕೊಟ್ಟಿದ್ದೀನಲ್ಲ, ಥ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ಸ್ ಅಪ್ಪ. ದಟ್ಸ್ ಗುಡ್. ಎಂಜಾಯ್. ಇಷ್ಟು ಹೇಳೋದ ದೊಡ್ಡ ಫ್ರೀಡಮ್ ಅನ್ಕೊಂಡಿದ್ದಾನೆ ಇವನು. ಲಕ್ಕಿ, ಮುಗಿತಪ್ಪ ನಿನ್ನ ಕತೆ. ಅಪ್ಪ, ನೀನ್ ರೆಡಿನಾ? ಲಂಚ್ ಬಾಕ್ಸ್ ರೆಡಿ ಆಗಿದೆ. ನೀನು ಹೋಗು ಮಗಳೇ, ನಾನು ಸ್ವಲ್ಪ ಲೇಟಾಗಿ ಹೊರಡ್ತೀನಿ. ಓ, ಇಲ್ಲಿದೆಯಾ? ಬೆಳಿಗ್ಗೆ ಬೇಗ ಹೊರಡ್ತೀನಿ ಅಂದೆ. ಬೆಳಿಗ್ಗೆ ಹೆಂಗೆ ಅನ್ನಿಸ್ತು ಹೇಳಿದೆ, ಲೇಟಾಗಿ ಹೋಗೋಣ ಅನ್ನಿಸ್ತಾ ಇದೆ. ನನ್ನ ಜೊತೆಗೆ ಬರ್ದೇ ಇರೋದಕ್ಕೆ ಏನೆಲ್ಲ ನಾಟಕ ಮಾಡ್ತೀಯಪ್ಪ ನೀನು. ಅಯ್ಯೋ, ಇನ್ನು ರೆಡಿನೇ ಆಗಿಲ್ಲ. ಲುಂಗಿಲಿದೆಯಾ? ಅದು ರಾಗ ಎಡಿಬೇಡ ನೀನು. ಬೆಳಿಗ್ಗೆ ಎದ್ದು ಬೇಗ ಹೋಗ್ಬೇಕು ಅಂತ ನಾನು ಅಡಿಗೆ ಎಲ್ಲ ರೆಡಿ ಮಾಡಿ ಲಂಚ್ ಬಾಕ್ಸ್ ರೆಡಿ ಮಾಡಿದ್ರೆ ಏನಪ್ಪ ಇದು? ಏನಾಗಿದೆ ನಿಂಗೆ? ಮಗಳೇ, ಮಗಳೇ, ನಿನ್ನ ಪೊಲೀಸ್ ಸ್ಟೇಷನ್ ಹತ್ರ ಬರೋದು ನನಗೆ ಅಷ್ಟು ಇಷ್ಟ ಇಲ್ಲ. ಅಷ್ಟು ಒಳ್ಳೆ ಜಾಗ ಅಲ್ಲ ಅದು. ಇನ್ಸ್ಪೆಕ್ಟ್ರು ನಿಮ್ ತುಂಬಾ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೆ. ಸುಮ್ಮನೆ ಮೈ ಮುಟ್ಟಿ ಮಾತಾಡಿಸ್ತಾನೆ. ನನ್ನ ಪೊಲೀಸ್ ಇಲಾಖೆಯಲ್ಲೇ ಇದ್ರು ನನ್ನ ಕೈಲಿ ಏನು ಮಾಡೋಕ್ಕಾಗದೆ ಇರ್ಬೋದು.
ಯಾಕೆಂದ್ರೆ ನನ್ನ ಸೀನಿಯರ್ ನಮ್ಮ ಬಾಸು ಅವ್ರ ಮನಸ್ಸು ಮಾಡೋರೆ ಏನ್ ಬೇಕಾದ್ರೂ ಮಾಡಬಲ್ಲ ಮಗಳೇ. ಅದಕ್ಕೆ ಹೇಳಿದೆ ಮಗಳೇ, ಬೇಜಾರಾಯ್ತು ಮಗಳು. ಆದಷ್ಟು ಜಾಸ್ತಿ ಹೊತ್ತು ನಿನ್ನ ಜೊತೆಗಿರ್ಬೋದಲ್ಲ ಅಂತ ಪೊಲೀಸ್ ಸ್ಟೇಷನ್ಗೂ ನಾನೇ ಡ್ರಾಪ್ ಮಾಡ್ತಾ ಇದ್ದೆ. ಅದಕ್ಕೂ ಅವಕಾಶ ಇಲ್ಲದಿರೋ ಹಾಗಾಗೋಯ್ತಲ್ಲಪ್ಪ. ಸರಿ ಬಿಡು, ನೀನು ಡ್ಯೂಟಿಗೆ ತೊಂದರೆ ಮಾಡ್ಕೋಬೇಡ. ನಾನು ಲೇಟಾಗಿ ಹೊರಡ್ತೀನಿ, ನೀನು ಹೊರಡು. ಇಂಟರ್ವ್ಯೂ ತಾನೆ, ಬರ್ತೀನಿ. ಅಡ್ರೆಸ್ ಗೊತ್ತು, 10:30 ಒಂದ್ ನಿಮಿಷ ಇರು. ಲೇಟ್ ಆಯ್ತು ರೀ ಪರವಾಗಿಲ್ಲ, ಇವಳೊಬ್ಳು ನಿಂತೇನು ಮಧ್ಯ ಭಯ ಹಾಕೋದು? ಸುಮ್ಮನಿರು. ನಾನು ನನಗೆ ಹೋಗೋ ನಾನು ನನ್ನ ಗೆಳೆಯನ ಜೊತೆ ಏನೋ ಮಾತಾಡ್ತಾ ಇದ್ದೀನಿ. ನೋಡು, ಮಾತಾಡಬಾರ್ದು ನೀನೀಗ. ನೀನು ಬೇಕಾದ್ರೆ ನಿನ್ನ ಕೋಡ್ ಬಾಳೆ ತಂದಿಟ್ಟಿದ್ದೀನಿ, ತಂದಿಟ್ಕೊಂಡು ತಿಂತಾ ಇರಬೇಕು. ಸುಮ್ಮನಿರು. ಒಂದೇ ಒಂದು ನಿಮಿಷ. ರೂಮಲ್ಲಿ ರೆಡಿ ಆಗ್ತಾ ಇರ್ಬೇಕಾದ್ರೆ ಸೊಂಟ ನಡ್ಸ್ಕೊಂಡು ಬಂದ್ಯಲ್ಲ, ಆಗ್ಲೇ ಅನ್ಕೊಂಡೆ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಿದ್ದೆ ಅಂತ. ಹಾಗಾದ್ರೆ ಬಿಡು ದೊಡ್ಡಪ್ಪ. ಬೇಡ ಬಿಡು. ಹೇಳು ದೊಡ್ಡಪ್ಪ, ನಾನು ಏನು ಅನ್ಕೊಳ್ಳಲ್ಲ. ಅಲ್ಲೋ, ಏನು ಕತೆ ನಿಂದು? ನಿನ್ನ ಅಪ್ಪ ನೋಡಿದ್ರೆ ಸಿಂಧುನ ಲವ್ ಮಾಡು, ಅವಳ ಜೊತೆ ಓಡಾಡು ಅಂತ ಇದ್ದಾನೆ. ನೀನು ನೋಡಿದ್ರೆ ಮದುವೆ ಆಗಲ್ಲ ಅಂತಿದ್ಯಾ. ನಿಮ್ಮ ದೊಡ್ಡಪ್ಪ ಯಾವುದನ್ನ ನಂಬಲಿ? ಯಾವುದನ್ನು ಬೇಕಾದರೂ ನಂಬೋದು, ಅವ್ರವ್ರ ಇಷ್ಟ. ನೋಡು, ನನ್ನ ಹತ್ರ ಹುಚ್ಚು ಮರೆಬೇಡ. ನೀನೀಗ ಮದುವೆ ಆಗೋನೋ ಅಲ್ವೋ? ಮದುವೆ ಆಗದೆ ಇರೋಕ್ಕಾಗುತ್ತಾ? ಆಗಲೇಬೇಕು. ಯಾರನ್ನ ಮದುವೆ ಆಗ್ತೀಯಾ? ಬೇರೆ ಯಾರನ್ನಾದ್ರೂ? 9:30. ಅಯ್ಯೋ ದೊಡ್ಡಪ್ಪ, ಲೇಟ್ ಆಯ್ತು. ಆಫೀಸಿಗೆ ಲೇಟ್ ಆದ್ರೆ ಕೋರ್ಟಿಗೆ ಲೇಟ್ ಆಗುತ್ತೆ, ಕೋರ್ಟಿಗೆ ಲೇಟ್ ಆದ್ರೆ ಅಲ್ಲಿ ನ್ಯಾಯ ಸಿಗೋದು ಲೇಟ್ ಆಗುತ್ತೆ. ಪ್ಲೀಸ್ ದೊಡ್ಡಪ್ಪ. ನನ್ನ ಮಗನೇ, ಬಿಟ್ಟು ಬಿಡ್ತೀನ ನಾನು ನಿನ್ನನ್ನ. ಏನು ಕತೆ ಅಂತ ಹೇಳಿಬಿಟ್ಟು ಹೋಗೋ. ದೊಡ್ಡಪ್ಪ, ಸಾಯಂಕಾಲ ಬಂದು ಡೀಟೇಲ್ ಆಗಿ ಹೇಳ್ತೀನಿ. ಈಗ ಲೇಟ್ ಆಯ್ತು ದೊಡ್ಡಪ್ಪ, ನಾನು ಹೋಗ್ತೀನಿ ದೊಡ್ಡಪ್ಪ. ಹೇಳಿಬಿಟ್ಟೇ ಹೋಗ್ಬೇಕು. ಕರ್ಮ. ಸರಿ, ಕೂತ್ಕೋ. ಬಾಯ್ ದೊಡ್ಡಮ್ಮ. ಬಾಯ್. ಮಗ ಟೆನ್ಷನ್ ಕೊಡ್ತಾನೆ. ಬೊಬ್ಳಿ ಹೋಗಿದ್ರೆ ಏನಾಗಿರೋದು? ಒಟ್ಟಿನಲ್ಲಿ ಏನೋ ಒಂದು ಎಡವಟ್ಟು ಮಾಡ್ಕೊಳ್ಳೋ ಗಿರಾಕಿನೇ ಇವನು. ಮೊದಲೇ ಗೊತ್ತಾಗಿದ್ರೆ ಹೆಂಗೋ ಮ್ಯಾನೇಜ್ ಮಾಡಬಹುದು. ಬಾಯೇ ಬಿಡಲ್ವಲ್ಲ.